ಇನ್ನು ಸಿಎಂ ಸಮ್ಮುಖದಲ್ಲೇ 6 ಮಂದಿ ನಕ್ಸಲರು ಶರಣಾಗತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಡಗಾರು ಲತಾ ಜೊತೆಗೆ ಸುಂದರಿ, ಮನಜಾಕ್ಷಿ, ಮಾರಪ್ಪ ಅರೋಲಿ ಇವರೆಲ್ಲರೂ ಕೂಡ ಶರಣಾಗತಿಯಾಗಿರಲ್ಲ. ಮಾರ್ಚ್ 3ನೇ ತಾರೀಕು ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ತಯಾರಿಯಾಗಿದೆ. ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುಂಚೆ ನಕ್ಸಲರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋ ಪ್ರಕ್ರಿಯೆ ಸದ್ಯಕ್ಕೆ ಸಾಗ್ತಾ ಇದೆ. ನಕ್ಸಲ್ ನಿಗ್ರಹ ಪಡೆಯ ಐಜಿಪಿ ರೂಪಾ ಅವರ ನೇತೃತ್ವದಲ್ಲಿ ಹೇಳಿಕೆಗಳು ದಾಖಲಾಗ್ತಾ ಇದೆ. 6 ಮಂದಿಯ ಹೇಳಿಕೆಯನ್ನು ದಾಖಲಿಸಿ ವೆಪನ್ಗಳ ಬಗ್ಗೆ ಕೂಡ ಸಾಕ್ಷ್ಯಗಳನ್ನು ಕಲೆ ಹಾಕಲಾಗ್ತಾ ಇದೆ. ಮಡಿವಾಳ ಟೆಕ್ನಿಕಲ್ ಸೆಲ್ನಲ್ಲಿ ನಕ್ಸಲರ ವಿಚಾರಣೆ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಕ್ಸಲರ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ನಡೆಸಲಾಯಿತು. ಅಂದ್ರೆ ಮಹಜರಿನ ಭಾಗವಾಗಿ ಇದೆಲ್ಲವನ್ನ ಕೂಡ ಮಾಡಲಾಗ್ತಾ ಇದೆ. ಮೆಡಿಕಲ್ ಪ್ರೊಸೀಜರ್ ಎಲ್ಲವೂ ಕೂಡ ಹಳೆಯ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೂ ಮುಂಚೆ ಅವರು ಮೆಡಿಕಲಿ ಫಿಟ್ ಇದ್ದಾರೆ, ಫಿಸಿಕಲಿ ಮತ್ತು ಮೆಂಟಲಿ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳೋದಕ್ಕೋಸ್ಕರ ಆ ಮಹಜರ್ ಪ್ರಕ್ರಿಯೆಗೂ ಮುಂಚೆ ಮಾಡಲಾಗಿದೆ. ಮತ್ತೆ ಇವ್ರನ್ನ ಏನಕ್ಕೆ ವಿಚಾರಣೆಗೆ ಒಳಪಡಿಸ್ತಾರೆ ಅಂದ್ರೆ ಇವ್ರ ಮೇಲಿರುವಂತಹ ಕೇಸು ಮತ್ತೆ ನಕ್ಸಲ್ ನೆಟ್ವರ್ಕ್ ದೇಶದಾದ್ಯಂತ ಸ್ಪ್ರೆಡ್ ಇದೆಯಲ್ಲ, ಆಲ್ಮೋಸ್ಟ್ ಒಂದು 10 ರಾಜ್ಯಗಳಲ್ಲಿ ಇದರ ಹಾವಳಿ ಇದೆ. ಸೊ ಆ ನೆಟ್ವರ್ಕಿಗೂ ಮತ್ತೆ ಇವರಿಗೂ ಇರುವಂತಹ ಲಿಂಕು ಕನೆಕ್ಷನ್ ಎಲ್ಲಿ ತನಕ ಇತ್ತು, ಹೇಗೆಲ್ಲ ಸಿಂಡಿಕೇಟ್ ಕೆಲಸ ಮಾಡುತ್ತೆ ಅನ್ನೋದನ್ನೆಲ್ಲ ಮಾಹಿತಿ ಕಲೆ ಹಾಕೋ ನಿಟ್ಟಿನಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಂತರ ಎನ್ಐಎಗೆ ಇದು ಹೋಗುತ್ತೆ ಪ್ರಕರಣ. ಬಿಕಾಸ್ ದೇಶದ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ಇಶ್ಯೂ ಆಗಿರೋದ್ರಿಂದ ಎನ್ಐಎನಲ್ಲಿ ಮುಂದಿನ ಎಲ್ಲ ಟ್ರಯಲ್ಸು ಮತ್ತು ಪ್ರೊಸೀಡಿಂಗ್ಸು ಎಲ್ಲ ಆಗುತ್ತೆ. ಅದಕ್ಕೂ ಮುಂಚೆ ಪ್ರಾಥಮಿಕ ಹಂತದಲ್ಲಿ ಇವರ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸ್ತಾ ಇದ್ದಾರೆ. ಮತ್ತು ವೆಪನ್ಸ್ ಕುರಿತಾಗಿ ಇವರು ಬಳಕೆ ಮಾಡ್ತಾ ಇದ್ದಂತಹ ವೆಪನ್ಸು, ಅದರ ನಾಲೆಜು ಮತ್ತು ಅದು ಬಂದಿದ್ದ ರೀತಿ. ನಿನ್ನೆ 6 ಜನ ನಕ್ಸಲರು ಶರಣಾಗತಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರಂತೆ. ನಕ್ಸಲರ ಮುಖ್ಯವಾಹಿನಿ ಪ್ರಕ್ರಿಯೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಅವರು ಹೇಳ್ತಾ ಇರೋದು. ಈ ಪ್ರಕ್ರಿಯೆಯಲ್ಲಿ ಬದ್ಧತೆ ಕಾಣ್ತಾ ಇಲ್ಲ. ನಿನ್ನೆ 6 ಜನ ಏನು ನಕ್ಸಲರು ಶರಣಾಗತಿ ಆದ್ರು, ಅದರಲ್ಲಿ ಯಾವುದೇ ಬದ್ಧತೆಗಳು ಕಾಣಿಸ್ತಾ ಇಲ್ಲ ಮತ್ತು ಹಲವು ಅನುಮಾನಗಳು ನಮಗಿದೆ, ಇದು ಪಾರದರ್ಶಕ ಪ್ರಕ್ರಿಯೆ ಆಗಿಲ್ಲ ಅನ್ನೋದನ್ನೆಲ್ಲ ಅವರು ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಶರಣಾಗತಿ ಹಿಂದೆ ಕಾಣದ ಹಲವು ಸತ್ಯ ಇದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಸತ್ಯ ಇದೆ ಅಂತ ಕನ್ಫರ್ಮ್ ಆಗಿ ಗೊತ್ತಿದ್ರೆ ಆ ಸತ್ಯ ಏನು ಅಂತ ಹೇಳ್ಬೋದಲ್ಲ. ಸುಮ್ಮನೆ ಆಕ್ಷೇಪಣೆ, ಎಲ್ಲದಕ್ಕೂ ರಚನಾತ್ಮಕವಾಗಿ ವಿರೋಧ ಮಾಡೋದು ಬಿಟ್ಟು ಎಲ್ಲದಕ್ಕೂ ಆಕ್ಷೇಪಣೆ ಸಲ್ಲಿಸೋದು ಸರಿನಾ ಅನ್ನೋದು ಪ್ರಶ್ನೆ. ಮತ್ತೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಹೇಳಿದಾರಲ್ಲ, ನಕ್ಸಲ್ ಶರಣಾಗತಿ ಪ್ರಕ್ರಿಯೆಗಳನ್ನು ನಾವು ಮಾಡ್ತೀವಿ, 2026 ಒಳಗೆ ನಕ್ಸಲ್ ಮುಕ್ತ ಭಾರತ ಮಾಡ್ತೀವಿ ಅಂತ.